ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಹಲ್ಲೆಲೂಯ. ಬೇಸರಗೊಳ್ಳದೆ ಯಾವಾಗಲೂ. ಬೈಬಲ್ ನಾವು ಕೆಲವೊಂದು ಕಡೆ ಓದುವಾಗ ಎಲ್ಲಾ ಸಮಯಗಳಲ್ಲಿಯೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ವಾಕ್ಯ ಇರುತ್ತೆ. ಆದ್ರಿಂದ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಅವರು ಏನ್ ಮಾಡ್ತಾರೆ, ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಬೇಸರಗೊಳ್ಳದೆ ಎಂಬುದಾಗಿ ನಾವು ಇಲ್ಲಿ ವಾಕ್ಯವನ್ನು ಓದ್ತಾ ಇದ್ದೀವಿ. ಪ್ರಿಯ ದೇವ್ರ ಮಕ್ಕಳು, ಇವತ್ತು ನಮ್ಮನ್ನ ಬೇಸರಗೊಳಿಸುವಂತ ಸಂಗತಿಗಳು ನಮ್ಮ ಒಂದು ಮುಂದೆ ಅನೇಕ ಇರ್ತದೆ. ಅದು ಕಷ್ಟವಾಗಿರ್ಬೋದು, ನಮ್ಮನ್ನು ಬೇಸರಗೊಳಿಸ್ತದೆ. ರೋಗವಾಗಿದ್ರು ನಮ್ಮನ್ನು ಬೇಸರಗೊಳಿಸ್ತದೆ. ಕೊರತೆಯಾಗಿದ್ರು ನಮ್ಮನ್ನು ಬೇಸರಗೊಳಿಸ್ತದೆ. ಆರ್ಥಿಕವಾದ ಸಮಸ್ಯೆಗಳಾಗಿದ್ರು ಬೇಸರಗೊಳಿಸ್ತದೆ. ಇನ್ನೊಬ್ಬರ ಮಾತು ನಮ್ಮನ್ನು ಬೇಸರಗೊಳಿಸ್ತದೆ. ಶೋಧನೆ ನಮ್ಮನ್ನ ಬೇಸರಗೊಳಿಸ್ತದೆ. ನಮಗೆ ಸಹಾಯಕರು ಯಾರಿಲ್ಲ ಎಂಬುದಾಗಿ ಅನೇಕ ಸಾರಿ ಬೇಸರಗೊಳಿಸ್ತದೆ. ನಾವು ಒಂಟಿ ಆಗ್ಬಿಟ್ಟಿವೆ ಅನ್ನೋಂಥ ಬೇಸರ ನಮ್ಗೆ ಇರ್ತದೆ. ಹೀಗೆ ಅನೇಕ ಬೇಸರಗಳು ನಮ್ಮನ್ನ ಕಾಡ್ತಾ ಇರ್ತದೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾ ಇರ್ತಾರೆ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಒಂದು ವಾಕ್ಯವನ್ನ ಅಥವಾ ಒಂದು ಸಾಮ್ಯವನ್ನ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ ನಾವು ಓದ್ಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ: ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವಗಳಲ್ಲಿ ಸೈರಣವುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತದೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ನಾವು ಉಲ್ಲಾಸವಾಗಿರ್ಬೇಕೆಂಬುದಾಗಿ. ನೋಡಿ, ನಮಗೆ ಈ ವಾಕ್ಯವನ್ನು ಓದುವಾಗ ಅಲ್ಲಿ ತಿಳಿಸುವಂಥದ್ದು ಅಂತ ಇದ್ರೆ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ಈ ಲೋಕ ನಾವು ಒಂದು ದಿನ ಬಿಡಬೇಕು. ಯಾಕಂದ್ರೆ ಈ ಲೋಕಕ್ಕಾಗಿ ನನ್ನನ್ನ ನಿಮ್ಮನ್ನ ಯೇಸು ಸ್ವಾಮಿ ಆರಿಸಿಕೊಳ್ಳಲಿಲ್ಲ. ಯೇಸು ಸ್ವಾಮಿ ಯಾವಾಗ ಹೇಳ್ತದೆ, ಲೋಕದ ಮೇಲೆ ಪ್ರೀತಿಯಿಂದ ತನ್ನ ಒಬ್ಬನ ಮಗನ ಕೊಟ್ಟನು, ಯಾಕಂದ್ರೆ ಆತನ ನಂಬುವ ಒಬ್ಬನಾದ ನಾಶವಾದ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಕೊಟ್ಟನಂತೆ. ಯೇಸು ಸ್ವಾಮಿ ನಂಬುವುದೇ ನಿತ್ಯ ಜೀವ ಅಂತ ದೇವರ ವಾಕ್ಯ ಹೇಳ್ತದೆ. ಆತನ ವಾಗ್ದಾನ ಮಾಡಿದ್ದು ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ನಿತ್ಯ ಜೀವಕ್ಕಾಗಿ ನನ್ನನ್ನ ನಿಮ್ಮನ್ನ ಆರಿಸಿಕೊಡದರೆ ಯೇಸು ಸ್ವಾಮಿ. ಹಾಗಿದ್ರೆ ಪ್ರಿಯ ದೇವ್ರ ಮಕ್ಕಳೇ, ಕ್ರೈಸ್ತರು ಅಂದ್ರೆ ಯಾರು? ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿ ದೇವ್ರ ವಾಕ್ಯದ ಪ್ರಕಾರ ನಡೆದು ಆತನಿಗಾಗಿ ಯಾರು ಜೀವಿಸ್ತಾರೋ ಅವನು ಮಾತ್ರ ಕ್ರೈಸ್ತ ಎನಿಸ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಹೆಸರಿಗೆ ಮಾತ್ರ ಕ್ರೈಸ್ತ ಎನಿಸ್ಕೊಳ್ಳೋರು, ಹೆಸರಿಟ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅವ್ರು ಕ್ರೈಸ್ತರ ಅನ್ನೋದಕ್ಕೆ ಯಾವ ಒಂದು ಪ್ರಯೋಜನ ಇರೋದಿಲ್ಲ. ಯೇಸು ಹೆಸರು ಹೇಳ್ತಾರೆ ಅಷ್ಟೇ, ಆದ್ರೆ ಅವರಲ್ಲಿ ರಕ್ಷಣೆ ಇರೋದಿಲ್ಲ, ಮಾನಸಾಂತರ ಇರೋದಿಲ್ಲ, ದೇವ್ರ ಭಯ ಇರೋದಿಲ್ಲ, ದೇವ್ರ ಭಕ್ತಿ ಇರೋದಿಲ್ಲ. ಹೆಸರಿ ಮಾತ್ರ ಕ್ರೈಸ್ತರಾಗಿರ್ತಾರೆ. ಒಬ್ರಿಗೋಗಿ ಸುವಾರ್ತೆ ಸಾರಲ್ಲ, ಒಬ್ಬರನ್ನ ರಕ್ಷಣೆಗೆ ನಡೆಸೋದಿಲ್ಲ, ದೇವ್ರ ಕುರಿತಾದಂತ ಆತ್ಮಿಕ ಪಕ್ವತೆ ಇರೋದಿಲ್ಲ. ಲೋಕದವ್ರು ಹೇಗೆ ಮಾಡ್ತಾರೆ, ಯೇಸುವನ್ನ ಅರಿಯದ ಜನಗಳು ಹೇಗೆ ಮಾಡ್ತಾರೆ, ಎಲ್ಲಾ ರೀತಿಯಲ್ಲಿ ಇವರು ಸಹ ಮಾಡ್ತಾರೆ. ಆದ್ರೆ ಹೆಸರಿ ಮಾತ್ರ ಕ್ರೈಸ್ತರು ಅಷ್ಟೇ. ಆದ್ರೆ ಆ ಕ್ರೈಸ್ತರ ಬಗ್ಗೆ ಇಲ್ಲಿ ಹೇಳ್ತಿಲ್ಲ ಬೈಬಲ್ ಅಲ್ಲಿ. ಯಾರು ಯೇಸುವನ್ನ ನಂಬಿ ಮನಸ್ಸಾಂತರ ಹೊಂದಿ ನಿಜವಾದ ದೇವ್ರ ಯೇಸು ಆತನ ಬಿಟ್ಟರೆ ಮತ್ತೊಬ್ಬನ ಇಲ್ಲ ಎಂಬುದಾಗಿ ನಂಬಿ ಕೊನೆ ಉಸಿರಿರೋ ತನಕ ಕಷ್ಟ ಬರಲಿ, ಕಣ್ಣೀರಿಗೆ ಬರಲಿ, ಸೋದರಿಗಳು ಬರಲಿ, ಹೋರಾಟಗಳು ಬರಲಿ, ಬೇಸಿಗೆ ತರುವಂತ ಯಾವ ಸಂಗತಿಯ ನಡೆದರೂ ಸಹ ದೇವರಿಗಾಗಿ ಯೇಸು ಸ್ವಾಮಿಗಾಗಿ ಜೀವಿಸ್ತಾನಲ್ಲ, ಅವನು ಮಾತ್ರ ಕ್ರೈಸ್ತನು. ಇಲ್ಲಿ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ಕ್ರೈಸ್ತರೆಂಬ ಒಂದು ಹೆಸರು ಹೆಂಗ್ ಬಂತ ಅಂತ ಹೇಳಿದ್ರೆ, ಅವರ ಒಂದು ನಂಬಿಕೆಯನ್ನ ಗುಣ ನಡತೆಗಳನ್ನ ನೋಡಿ ಕ್ರೈಸ್ತರೆಂಬ ಹೆಸರು ಬಂತ. ಅದಕ್ಕೆ ಹೇಳ್ತದೆ, ಕ್ರೈಸ್ತರು ನಿರೀಕ್ಷಿಸುವಂತ ಮಹಾಪದವಿ ಯಾವ್ದಂತ ಹೇಳಿದ್ರೆ ಅದು ಪರಲೋಕ, ನಿತ್ಯ ಜೀವ, ಮೋಕ್ಷ. ಪ್ರಿಯ ದೇವ್ರ ಮಕ್ಕಳೇ, ಅದನ್ನು ನೆನೆಸಿ ನೀವು ಉಲ್ಲಾಸವು ಉಳ್ಳವರಾಗಿರಿ. ಯಾಕಂದ್ರೆ ಮೋಸೆ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವನ್ನು ಯಾಕಣಿಸಿದಂತೆ ಬರುವ ಪ್ರತಿಫಲದ ಮೇಲೆ ಕಂಡಿಟ್ಟಿದನಂತೆ. ಆದ್ದರಿಂದ ಈ ಲೋಕಕ್ಕಾಗಿ ಅಲ್ಲ ನಮ್ಮನ್ನು ಕರೆಯಲ್ಪಟ್ಟದ್ದು, ನಮಗೆ ನಿತ್ಯ ಜೀವಕ್ಕಾಗಿ ಯೇಸು ಸ್ವಾಮಿಗೆ ನಮ್ಮನ್ನು ಕರೆಯಲ್ಪಟ್ಟದನು. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ಕ್ರೈಸ್ತರಾದಂತ ಯೇಸು ಸ್ವಾಮಿ ನಂಬಿದಂತ ಮಕ್ಕಳಂತ ನಾವುಗಳು ನಿರೀಕ್ಷಿಸುವ ಆ ಮಹಾಪದವಿ, ಆ ನಿತ್ಯ ಜೀವನ ನೆನೆಸಿ ನಾವು ಉಲ್ಲಾಸವಾಗಿರ್ಬೇಕು, ಯಾವಾಗಲೂ ಸಂತೋಷವುಳ್ಳವರಾಗಿರ್ಬೇಕು ಎಂಬುದಾಗಿ ಹೇಳುತ್ತೆ
ಉಪದ್ರವಗಳಲ್ಲಿ ಸೈರಣವುಳ್ಳವರಾಗಿರಿ ಎಂಬುದಾಗಿ. ನೋಡಿ, ಎರಡನೇದಾಗಿ ಉಪದ್ರವ ಇದೆ ಈ ಲೋಕದಲ್ಲಿ. ಸ್ವಾಮಿ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಧೈರ್ಯವಾಗಿ ನಾನು ಈ ಲೋಕವನ್ನು ಜಯಿಸಿದ್ದೆ ಅಂತ ಸ್ವಾಮಿ ವಾಕ್ಯ ಹೇಳ್ತದೆ. ಅಂತ ಉಪದ್ರವಗಳು ಮನುಷ್ಯರ ಮುಖಾಂತರ ಬರಬಹುದು, ವಸ್ತುಗಳ ಮುಖಾಂತರ ಬರಬಹುದು, ಅಗತ್ಯತೆಗಳ ಮುಖಾಂತರ ಬರಬಹುದು, ವ್ಯಾಧಿಗಳ ಮುಖಾಂತರ ಬರಬಹುದು, ಲೋಕದ ಜನಗಳ ಮುಖಾಂತರ ಬರಬಹುದು, ನಮ್ಮ ಅವಶ್ಯಕತೆ ಅಗತ್ಯತೆ ಮುಖಾಂತರ ಬರಬಹುದು. ಆದ್ರೆ ಆ ಉಪದ್ರವಗಳಲ್ಲಿ ನಾವು ಸೈರಣವುಳ್ಳವರಾಗಿ, ಅಂದ್ರೆ ತಾಳ್ಮೆ ಉಳ್ಳವರು, ಶಾಂತ ಗುಣವುಳ್ಳವರಾಗಿ ಇರಬೇಕೆಂಬುದಾಗಿ ಇಲ್ಲಿ ಬಯಸುತ್ತೆ. ಯಾಕಂತ ಹೇಳಿದ್ರೆ, ನೀವು ಇಂಥವೆಲ್ಲ ಸಂಭವಿಸುವಾಗ, ಇವೆಲ್ಲ ನೀವು ನೋಡುವಾಗ ನೀವು ಬೇಸರಗೊಳ್ಳದೆ ದೇವ್ರ ಮುಂದೆ ಪ್ರಾರ್ಥಿಸಿರಿ ಅಂತ. ಬೇಸರಗೊಳ್ಳದೆ ನೀವೇನ್ ಮಾಡ್ರಿ? ದೇವ್ರ ಮುಂದೆ ಪ್ರಾರ್ಥಿಸಿರಿ ಎಂಬುದಾಗಿ ದೇವರು. ಎಲ್ಲೇ ತನಕ ಪ್ರಾರ್ಥಿಸ್ಬೇಕು? ಸಿಗುವ ತನಕ ಪ್ರಾರ್ಥಿಸ್ಬೇಕು, ಹೊಂದಿಕೊಳ್ಳುವ ತನಕ ಪ್ರಾರ್ಥಿಸಬೇಕು, ಬದಲಾಗ ತನಕ ಪ್ರಾರ್ಥಿಸ್ಬೇಕು. ನಮಗೆ ಒಂದು ಉತ್ತಮ ಸ್ಥಿತಿಗೆ ನಾವು ಬರೋ ತನಕ ನಾವು ಪ್ರಾರ್ಥಿಸಬೇಕು, ಬೇಸರಗೊಳ್ಳಬಾರ್ದು. ದೇವರನ್ನ ಆಶ್ವಾಸದಿಂದ ಪ್ರಾರ್ಥಿಸಲೇಬೇಕು. ಆದ್ರಿಂದ ಈ ಲೂಕನ ಸುವಾರ್ತೆ 8ನೇ ಅಧ್ಯಾಯಕ್ಕೆ ನಾವು 18ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಒಂದು ಸ್ವಾಮಿ ಹೇಳ್ತಾರೆ, ನಂದು ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ, ಅದೇ ಊರಲ್ಲಿ ಒಬ್ಬ ವಿಧವೆ ಇದ್ದಾಳೆ. ಆ ವಿಧವೆ ಒಂದು ದಿನ ಆ ನ್ಯಾಯಾಧಿಪತಿ ಮುಂದೆ ಬಂದ್ಬಿಟ್ಟು ವೈರಿಗಳಿಂದ ನಾನು ಬಿಡಿಸಬೇಕೆಂಬುದಾಗಿ ಅವಳು ಕೇಳ್ತಾಳೆ. ನೋಡಿ, ಆ ಒಂದು ವಿಧವೆಗೆ ಈ ನ್ಯಾಯಾಧಿಪತಿಯಿಂದನೇ ನನಗೆ ಬಿಡುಗಡೆ ಸಾಧ್ಯ ಹೊರತು ಇವನ ಮುಖಾಂತರವಾಗಿ ನನ್ನ ಆ ವೈರಿಂದ ಬಿಡಿಸಲಿಕ್ಕೆ ಸಾಧ್ಯ ಹೊರತು ಇನ್ನೊಬ್ಬನಿಂದ ಯಾವನಿಂದ ಸಾಧ್ಯ ಇಲ್ಲ ಅಂತ ಅವಳು ನಂಬಿ ಅವನ ಹತ್ರ ಹೋದ್ರು. ಆದ್ರೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಅವಳನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಲ್ಲ. ದಿನ ಹೋಗಿ 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 ನಿಂತ್ಕೊಂಡು ಮಾತಾಡ್ಸಿಲ್ಲ, ನಿನ್ನ ಸಮಸ್ಯೆ ಅಂತ ಕೇಳಲಿಲ್ಲ. ಆದ್ರೆ ಅವಳು ಅದನ್ನ ನೋಡ್ಲಿಲ್ಲ. ಅವಳಿಗೆ ಒಂದೇ ಒಂದು ಏನು ಅವಳ ದೃಷ್ಟಿಯಲ್ಲಿ ಇತ್ತಂತ ಹೇಳಿದ್ರೆ, ನಾನು ಹೇಗಾದ್ರೂ ಮಾಡಿ ಆ ವೈರಿಗಳಿಂದ ನಾನು ಬಿಡುಗಡೆ ಆಗಬೇಕು, ಅದು ಈ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಎಂದು ನಂಬಿದ ಕಾರಣವಾಗಿ ಅವಳು ಏನ್ ಮಾಡಿದ ಅಂತ ಹೇಳಿದ್ರೆ, ದಿನಾನಿತ್ಯ ಹೋಗಿದು ಅದರ ಮುಂದೆ ನಿಂತ್ಕೊಂಡು, ಇವತ್ತು ಸಹ ಯೇಸು ಕ್ರಿಸ್ತನಿಂದ ಅಲ್ಲದೆ ನಮಗೆ ಬಿಡುಗಡೆ ಮತ್ತೊಬ್ಬರಿಂದ ಇಲ್ಲ. ನಮಗೆ ನಿತ್ಯ ಜೀವ ಆತನಿಂದಲೇ, ಮೋಕ್ಷ ಆತನಿಂದಲೇ, ಆರೋಗ್ಯ ಆತನಿಂದಲೇ, ಬಿಡುಗಡೆ ಆತನಿಂದಲೇ. ಆದ್ರಿಂದ ಆತನ ಮುಂದೆ ನಾವು ಮೊಣಕಾಲು ಊರಬೇಕು, ಆತನ ಮುಂದೆ ನಾವು ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ನಾವು ಪ್ರಾರ್ಥಿಸಬೇಕು. ನಾವು ಹೊಂದಿಕೊಳ್ಳೋ ತನಕ, ನಮ್ಮ ಕೂಗನ ಯೇಸು ಸ್ವಾಮಿ ಕೇಳಿ ಪರಿಹಾರ ಮಾಡೋ ತನಕ ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸಲಿಲ್ಲ ಅಂತ ಹೇಳಿದ್ರೆ ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಹೆಣ್ಣು ಮಗಳು ಅವನ್ ಲಕ್ಷ್ಯ ಮಾಡ್ಲಿಲ್ಲ, ಕೇಳಲಿಲ್ಲ, ನನ್ನ ಬಗ್ಗೆ ಮಾತಾಡ್ಸಲಿ ಅಂತ ಬೇಸಗೊಳ್ಳಿಲ್ಲ, ನನಗೆ ಬಿಡುಗಡೆ ಆಗ್ಲೇಬೇಕನ್ನಂತ ಒಂದು ಛಲ ಅವಳಲ್ಲಿದ್ದ ಕಾರಣವಾಗಿ ಅವನ ಹತ್ರ ನ್ಯಾಯಾಧಿಪತಿ ಹತ್ರ ಹೋಗಿ ಕೇಳ. ಆದ್ರೆ ಆ ನ್ಯಾಯಾಧಿಪತಿ ದಿನಾನಿತ್ಯ ಈ ವಿಧಿಯನ್ನು ನೋಡುವಾಗ ಒಂದನಿಗೆ ಬೇಸರ ಆಯ್ತು. ನಾನು ದೇವ್ರಿಗೆ ಎದುರಲ್ಲ, ಮನುಷ್ಯನಿಗೆ ಎದುರಲ್ಲ, ಆದ್ರೂ ಇವಳು ಬಂದು ನಾನು ಕಾಡ್ತಾಳಲ್ಲ, ಬೇಗನೆ ಇವಳ ನ್ಯಾಯ ತೀರಿಸಬೇಕೆಂಬುದಾಗಿ ಅವನು ಯೋಚನೆ ಮಾಡಿ. ಅದಕ್ಕೆ ಸ್ವಾಮಿ 6ನೇ ವಚನದಲ್ಲಿ ಹೇಳ್ತದೆ, ಲೂಕ 18:6 ದೇವರು ಆದುಕೊಂಡರು ಹಗಲು ರಾತ್ರಿ ಮರಳುವಲ್ಲಿ ಅವರ ವಿಷಯದಲ್ಲಿ ತಡವಾದ್ರೂ ಬೇಗ ನ್ಯಾಯ ತೀರಿಸ್ತೇನೆ. ಅನ್ಯಾಯಗಾರನೇ ನ್ಯಾಯ ತೀರಿಸಿರುವಾಗ ನ್ಯಾಯವಂತನಾದಂತ, ಸತ್ಯವಂತನಾದಂತ, ನೀತಿವಂತನಾದಂತ, ಪರಿಶುದ್ಧನಾದಂತ ದೇವರು, ನನ್ನನ್ನ ನಿನಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು, ನಾವು ಮಾಡಿದ ಪ್ರಾರ್ಥನೆ ಕೇಳಲ್ವಾ? ಕೇಳ್ತಾನೆ, ಬಿಡುಗಡೆ ಕೊಡ್ತಾನೆ. ಆತನ ಬಿಡುಗಡೆ ಕೊಡೋ ತನಕ ನಾವು ಕಾಯ್ಬೇಕು. ಯಾಕಂದ್ರೆ ಆತನ ಖಂಡಿತವ ನಿಶ್ಚಯವಾಗಿ ಆತನ ಒಳ್ಳೆಯವನು, ನಿನ್ನ ಕುರಿತು ಆತನಿಗೆ ಅನುತಾಪ ಉಳ್ಳಂತವನು, ನಿನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಾತನು. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 8ನೇ ಅಧ್ಯಾಯದಲ್ಲಿ, ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾನ, ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ನಾವು ನಂಬಿ ಸಿಗುವ ತನಕ, ಹೊಂದಿಕೊಳ್ಳೋ ತನಕ, ಬಿಡುಗಡೆ ಆಗ ತನಕ, ಆಶೀರ್ವಾದ ಹೊಂದಿಕೊಳ್ಳೋ ತನಕ ನಾವು ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಸ್ವಾಮಿ ಉದಾಹರಣೆಯನ್ನು ಸಹ, ಒಂದು ಸಾಮ್ಯವನ್ನು ಸಹ ವಿಧಿಯ ಕುರಿತಾಗಿ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಓದಿದ್ದೀವಿ. ಇಷ್ಟು ದಿನ ನಾನು 1 ತಿಂಗಳು ಪ್ರಾರ್ಥನೆ ಮಾಡಿದೆ, 1 ವಾರ ಉಪವಾಸ ಮಾಡಿದೆ, 15 ದಿನ ಉಪವಾಸ ಪ್ರಾರ್ಥನೆ ಮಾಡಿದೆ, ಇನ್ನೂ ಬಿಡುಗಡೆ ಆಗ್ಲಿಲ್ಲ, ವರ್ಷಗಟ್ಟಲೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಬಿಡುಗಡೆ ಆಗಿಲ್ಲ. ಚಿಂತೆ ಮಾಡಬೇಡ, ತಡವಾಗಿರ್ಬೋದು, ಖಂಡಿತ ನಿನಗೆ ನ್ಯಾಯ ಸಿಗುತ್ತೆ. ನ್ಯಾಯ ಕೊಡ್ತಾನೆ. ಆತನ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಇವತ್ತು ಈ ವಾಕ್ಯವನ್ನು ವೀಕ್ಷಿಸುವಂತ ದೇವಜನರು ಯಾವೆಲ್ಲ ವಿಷಯಗಳಿಗಾಗಿ ಅವರು ಅನೇಕ ದಿನಗಳಿಂದ ಪ್ರಾರ್ಥಿಸಬಹುದು, ಅದು ತಡವಾಗಿರ್ಬೋದು, ಆದ್ರೆ ನೀನು ನ್ಯಾಯ ತೀರಿಸ್ತೆ ಅಂತ ಹೇಳಿದಿ, ಅದನ್ನು ಅವ್ರು ಕಾಣುವಂತೆ, ಅದ್ಭುತ ಹೊಂದಿಕೊಳ್ಳುವಂತೆ ಸಹಾಯ ಮಾಡು, ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಿ ಸ್ತೋತ್ರ ಪ್ರಾರ್ಥನೆ ಕೇಳಿಸ್ತೋತ್ರ. ಎಲ್ಲ ಘನಮಾನವನ್ನು ಸಲ್ಲಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ, ಆಮೇಲೆ.